ಇವತ್ತು ಯೋಗ ಸೆಂಟರ್ ಮಾಡಿದಂಥ MWB ಗ್ರೂಪಿನ ಚೇರ್ಮನ್ರಾದಂಥ ರಮೇಶ್ ಬಾಫ್ನವರು ಇವತ್ತು ನಮಗೆ ಇಲ್ಲಿ ಇನ್ವೈಟ್ ಮಾಡಿದ್ರು. ನಾವು ಬಂದು ಏನು ಯೋಗ ಸೆಂಟ್ರಿಗೆ ಬಂದು ಹೋಗ್ರಿ ಅಂತ ಅಷ್ಟು ಹೇಳಿದ್ರೆ ನಾವೇನೋ ಹಂಗೆ ಬಂದು ಸ್ವಲ್ಪ ಎಕ್ಸಸೈಸ್ ಮಾಡಿಸಿ ಯೋಗ ಮಾಡಿಸಿ ಕೈ ಬಿಡ್ತಾರಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ನಾವು ಇಲ್ಲಿ ಬಂದು ನೋಡಿದ ಮೇಲೆ ನಮ್ಗೆ ಗೊತ್ತಾಯ್ತು ಇಂಥ ಒಂದು ಸೆಂಟರ್ ನಮ್ಮ ಉತ್ತರ ಕರ್ನಾಟಕದ ಎಲ್ಲಿಲ್ಲ. ನಾನು ನಮ್ಮ ಹುಬ್ಬಳ್ಳಿ ಧಾರವಾಡ ಜನರಿಗೆ ಹೇಳಕ್ಕೆ ಇಷ್ಟಪಡೋದು ಏನಪ್ಪಾ ಅಂತಂದ್ರೆ, ಒಂದು ಸಲ ತಾವು ಇಲ್ಲಿ ಬಂದು ಬರೀ ಯೋಗ ಸೆಂಟರ್ ಅಂತ ತಲೆಯಾಗಿ ಇಟ್ಕೊಂಡು ಬಂದು ನೋಡ್ರಿ. ನೋಡಿದ ಮೇಲೆ ಗೊತ್ತಾಗತ್ತೆ ನಿಮಗೆ ಈ ವಾತಾವರಣ ಹೆಂಗೈತೆ ಅಂತ ಹೇಳಿ. ಇಲ್ಲಿಂದ ನಿಮ್ಗೆ ಹೊರಗೆ ಹೋಗಾಕ ಮನ್ಸು ಬರೋದಿಲ್ಲ. ಯಾಕೆ ಹೋಗಾಕ್ ಬರೋದಿಲ್ಲ ಅನ್ನೋ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ನೀವು ಒಳಗೆ ಹೆಂಗೆ ಬರ್ತೀರಿ ಹಂಗಂಗೆ ಹಸಿರೀಕರಣ ಅಂದ್ರೆ ಆಕ್ಸಿಜನ್, ನೀವು ಒಳಗೆ ಬರ್ತಾನೆ ಆಕ್ಸಿಜನ್ ತೊಗೊಂತ ಬರೋದು. ಬಂದ ಮೇಲೆ ನಿಮ್ಗೆ ಹಾಲ್ ಎಕ್ಸರ್ಸೈಸ್ ಮಾಡ್ಸಕ್ಕೆ ಏನು ನಿಮ್ಗೇನು ಯೋಗ ಸೆಂಟರ್ ಮಾಡಕ್ಕೆ ಹಾಲ್ ಮಾಡ್ಯಾರ, ಅದು ಜಸ್ಟ್ ಹಿಂಗೆ ನ್ಯಾಚುರಲ್ ನೀವು ಆರಾಮ್ ಎಲ್ಲೋ ಒಂದು ಕಾಡ್ನಾಗ ಕುಂತಂಗೆ ಅನಿಸುತ್ತೆ. ಆ ರೀತಿಯಾಗಿ ಇವರು ಒಂದು ಮನಸ್ಸು ಪರಿವರ್ತನೆ ಆಗುವಂಥದ್ದು, ಒಂದು ಮನುಷ್ಯನ ಮನಸ್ಸು ಒಂದು ಸದೃಢವಾಗಿ ಗಟ್ಟಿ ಇಟ್ಟುಕೊಳ್ಳುವಂಥ ಮನಸ್ಸನ್ನ ಇಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದಾರೆ ಹುಬ್ಬಳ್ಳಿ ಧಾರವಾಡದಾಗೆ ಜನತೆಗಾಗಿ. ನಾನು ಹೇಳೋದಿಷ್ಟೇ, ನಾವು ಏನು ಮಾತಾಡ್ತೀವಿ, ನೀವೇನು ನೋಡ್ತೀರಿ ಅನ್ನೋದಕ್ಕಿಂತ ನೀವು ಸ್ವತಃ ಬಂದು ಇಲ್ಲಿ ಏನು ನೋಡ್ತೀರಿ ಅದಕ್ಕೆ ಮತ್ತು ನಮ್ಮ ಮಾತು ಕೇಳೋದಕ್ಕೆ ಬಹಳ ವ್ಯತ್ಯಾಸ ಇದೆ. ಯಾಕೆಂದ್ರೆ ಇದರಲ್ಲಿ ಅವರಿಗೆ 1200 ಥರದ ಔಷಧಿಗಳನ್ನು ನಿಮಗೆ ಆಯುರ್ವೇದಿಕ್ ಔಷಧಿಗಳನ್ನು, ಪತಾಂಜಲಿ ಔಷಧಿಗಳನ್ನು ನಿಮಗೆ ಇಲ್ಲೇ ಸಲೀಸವಾಗಿ ಅತಿ ಕಡಿಮೆ ದರದಲ್ಲಿ ಸಿಗುವಂಥ ಒಂದು ವ್ಯವಸ್ಥೆ ಕೂಡ ಅವರು ಮಾಡಿದ್ದಾರೆ. ಅದರ ಜೊತೆಗೆ ನಿಮಗೆ ಮಾತಿನೊಳಗೆ ಹೇಳಬೇಕಾದ್ರೆ ಎಲ್ಲರೂ ಮಸಾಜ್ ಸೆಂಟರ್ ಅಂತ ಹೇಳ್ತಾರೆ. ದಯವಿಟ್ಟು ಮಸಾಜ್ ಸೆಂಟರ್ ಅಂತ ತಿಳ್ಕೊಳ್ಬೇಡ್ರಿ. ಯಾರು ಹೇಳಿದ್ರೆ ನಿಮಗೆ ಇಲ್ಲಿ ಬಂದು ನೋಡಿದಾಗ ಇವು ಥೆರಪಿ ಸೆಂಟರ್ಸ್ ಅಂದ್ರೆ ನಿಮಗೆ ಯಾವ್ಯಾವ ನಿಮ್ಮ ಬಾಡಿ ಒಳಗೆ ಏನೇನು ನ್ಯೂನ್ಯತೆಗಳದಾವ ಅವನ್ನ ಸಂಪೂರ್ಣವಾಗಿ ಡಾಕ್ಟರ್ ವತಿಯಿಂದ ಅಂದ್ರೆ ನಿಮಗೆ ಇಲ್ಲಿ ವೈದ್ಯರಿಂದನೇ ನಿಮಗೆ ಇದನ್ನ ಸಲಹೆಗಳನ್ನ ಕೊಟ್ಟು ನಿಮಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟು ಇಲ್ಲಿ ಕ್ಲಿಯರ್ ಮಾಡಿ ಕಳಿಸುವಂತ ವ್ಯವಸ್ಥೆ ಕೂಡ ಈ MWB ಪರಿವಾರದವ್ರು ಮಾಡಿದಾರೆ. ಬರೀ ವ್ಯಾಪಾರ ಇಷ್ಟು ದಿವಸ ಎಲ್ಲರೂ ಅಂತಿದ್ರು ಬರೀ ವ್ಯಾಪಾರ ಅಂತೇಳಿ ಯಾರು ನೋಡ್ತೀರಿ ಬರೀ WB ಎಲ್ಲ ವ್ಯಾಪಾರ ಮಾಡ್ತಾರ ಅಂತಿದ್ರು. ಆದ್ರೆ ಇವ್ರು ಇವತ್ತು ಏನ್ ಮಾಡಿದಾರ, ಜನರಿಗೆ ಒಂದು ಆರೋಗ್ಯ ಕೊಡುವಂತ ದೃಷ್ಟಿಯಲ್ಲಿ ಏನ್ ಮಾಡಿದಾರ, ಇವತ್ತು ನಾನು ಅವರಿಗೆ ಚಿರಋಣಿ ಆಗಿದ್ದೇನೆ. ದಯವಿಟ್ಟು ಇದೇ ರೀತಿ ನೀವು ಹೆಚ್ಚು ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಜನರಿಗೆ ಪ್ರಕೃತಿಗೆ ಆಯ್ತು ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡುವಂತ ಒಂದು ಇದನ್ನು ಕೂಡ ನೀವು ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಾವು ಅಷ್ಟು APMC ಅವರು ನಿಮ್ಗೆ ಹಿಂದೆ ಬೆನ್ನೆಲುಬಾಗಿ ನಿಂದಿರ್ತೀವಿ ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ.